ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಆರ್ ಪುರಂ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತಷ್ಟು ರೋಮಾಂಚಕ ಮಾಹಿತಿ ಹೊರಬೀಳ್ತಾ ಇದೆ. ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಮೂವರ ಭೀಕರ ಕೊಲೆ ಕೇಸ್ನ ಇಬ್ಬರು ಕಿರಾತಕ ಆರೋಪಿಗಳನ್ನ ಪೊಲೀಸರು ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊಲೆಗಡುಕ ಜೋಡಿ ಶ್ವೇತಾ ಹಾಗೂ ಕೆನತ್ ಸದ್ಯ ಪೊಲೀಸರ ಕಸ್ಟಡಿಯಲ್ಲಿದ್ದು ಖಾಕಿ ಪಡೆ ಇಂಚಿಂಚು ಮಾಹಿತಿಯನ್ನ ಕೆದಕ್ತಾ ಇದೆ. ಆದ್ರೆ ಈ ಕಿರಾತಕರು ಮಾತ್ರ ಪೊಲೀಸರನ್ನೇ ಹಾದಿ ತಪ್ಪಿಸಲು ಯತ್ನಿಸ್ತಾ ಇದ್ದಾರೆ. ಕೆಆರ್ ಪುರಂ ಟ್ರಿಬಲ್ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ವಿಚಾರಣೆ ವೇಳೆ ಪೊಲೀಸರಿಗೆ ಕನ್ಫ್ಯೂಸ್ ಮಾಡ್ತಿರೋ ಜೋಡಿ. ಕೆಆರ್ ಪುರಂ ತ್ರಿವಳಿ ಕೊಲೆ ಪ್ರಕರಣ ಈಗ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ತಿದೆ. ಬಂಧಿತ ಆರೋಪಿಗಳಾದ ಶ್ವೇತಾ ಮತ್ತು ಕೆನತ್ ವಿಚಾರಣೆ ವೇಳೆ ಪದೇ ಪದೇ ತಮ್ಮ ಹೇಳಿಕೆಗಳನ್ನ ಬದಲಾಯಿಸುತ್ತಿದ್ದು ಪೊಲೀಸರನ್ನೇ ಗೊಂದಲಕ್ಕೆ ತಳ್ಳಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಆದ್ರೆ ಈ ಪ್ರಕರಣದಲ್ಲಿ ಪೊಲೀಸರ ಕೈಗೆ ಈಗ ಒಂದು ಪ್ರಮುಖ ಸಾಕ್ಷಿ ಸಿಕ್ಕಿದ್ದು ಅದೇ ತನಿಖೆಯ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಹಂತಕರ ದಾಳಿಗೆ ತೀವ್ರವಾಗಿ ಗಾಯಗೊಂಡಿದ್ದ ಸೋಮಸುಂದರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಸುಮಾರು 1 ಗಂಟೆಗಳ ಕಾಲ ಬದುಕಿದ್ರು. ಸಾವು ಬದುಕಿನ ನಡುವೆಯೇ ಅವರು ಪೊಲೀಸರಿಗೆ ಘಟನೆಯ ಸಂಪೂರ್ಣ ವಿವರವನ್ನ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಸೋಮಸುಂದರ್ ಹೇಳಿದ್ದೇನು? ಕೆನತ್ ಮತ್ತು ಶ್ವೇತಾ ಇಬ್ಬರು ಸಹ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಆನಂತರ ಮನೆಯಲ್ಲಿದ್ದ ಚಾಕುವಿನಿಂದ ಕೆನತ್ ಚುಚ್ಚಿದ್ದ. ನನ್ನ ಹೆಂಡತಿ ಮಗಳನ್ನ ಸಹ ಕೊಲೆ ಮಾಡಿದ್ದಾನೆ. ನನ್ನ ಹೆಂಡತಿ ಮಗಳನ್ನ ರೂಮ್ ನಲ್ಲಿ ಹಲ್ಲೆ ಮಾಡ್ತಿದ್ರು. ಕೂಡಲೇ ಅದನ್ನ ಪ್ರಶ್ನಿಸಲು ಅಂತ ನಾನು ಹೋಗಿದ್ದೆ. ಆಗ ನನ್ನ ಮೇಲೆಯೂ ಸಹ ಹಲ್ಲೆ ಮಾಡಿ ಚುಚ್ಚಿದ್ರು. ಕೊಲೆ ಮಾಡಿ ಅಲ್ಲಿಂದ ಇಬ್ಬರು ಪರಾರಿಯಾದ್ರು. ಈ ಡೆತ್ ಡಿಕ್ಲರೇಷನ್ ಮತ್ತು ಆರೋಪಿಗಳ ಈಗಿನ ಹೇಳಿಕೆಗಳು ಪರಸ್ಪರ ಹೊಂದಿಕೆ ಆಗ್ತಿಲ್ಲ. ವಿಚಾರಣೆ ವೇಳೆ ಶ್ವೇತಾ ಮತ್ತು ಕೆನತ್ ನೀಡುತ್ತಿರುವ ಮಾಹಿತಿ ಪದೇ ಪದೇ ಬದಲಾಗ್ತಿದ್ದು ತನಿಖಾಧಿಕಾರಿಗಳಿಗೆ ಅನುಮಾನವನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ತನಿಖಾ ತಂಡಕ್ಕೆ ಕಠಿಣ ಸೂಚನೆ ನೀಡಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಲೋಪವಿಲ್ಲದಂತೆ ಪ್ರಬಲ ಸಾಕ್ಷ್ಯ ಸಂಗ್ರಹಿಸಿ ಚಾರ್ಜ್ ಶೀಟ್ ತಯಾರಿಸಲು ಸೂಚಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಒಟ್ಟಿನಲ್ಲಿ ಸಾವು ಬದುಕಿನ ನಡುವೆ ಸೋಮಸುಂದರ್ ನೀಡಿದ ಡೆತ್ ಡಿಕ್ಲರೇಷನ್ ಈಗ ಈ ತ್ರಿವಳಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ಹೊರಹೊಮ್ಮಿದ್ದು ಶ್ವೇತಾ ಮತ್ತು ಕೆನತ್ ವಿರುದ್ಧದ ತನಿಖೆಗೆ ನಿರ್ಣಾಯಕ ತಿರುವು ನೀಡುವ ಸಾಧ್ಯತೆ ಇದೆ. ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕು ಹಿಡಿಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.